ಅಲ್ಲ 50-60 ಸಾವಿರಕ್ಕೆ ಆಕಳು ಸಿಗ್ತಾವ ಆಕಳೇ ಹೋಯ್ರಿ ಅಂತ ಕೊಡ್ತೀನಿ. ನಾವು ಇಲ್ಲಿವರೆಗೆ ಯಾವ್ದು ಹೋರಿ ಕೊಟ್ಟರು 40-50 ಸಾವಿರ ಒಂದು ಕೊಟ್ಟಿದೀವಿ. ಯಾರು ಬಂದ್ರು ಒಯ್ದ್ರು 40-50 ಸಾವಿರಕ್ಕೆ ಒಂದು ಒಯ್ದಿದ್ದಾರೆ. ಅದನ್ನೇ ಮೇವು ಹಾಕೋದು, ಅದೇ ಲಾಲನ ಪಾಲನ. ಅದರಲ್ಲಿ ಏನು ಈ ಗೀರ್ ಹಾಕೋದು ಡಿಫ್ರೆನ್ಸ್ ಲಾಲನ ಪಾಲನ ಇಲ್ಲ. ಹಸಿಮೇವದಲ್ಲಿ ಮಿಕ್ಸ್ ಮಾಡಿ ಹಾಕ್ರಿ ಅಂತ ಹೇಳಿಬಿಟ್ಟೆ ಅಂದ್ರೆ ಅಷ್ಟು ಸುಲಭವಾಗಿ ನಾಲೆಜ್ ತಗೊಂಡ್ರೆ ನಿಮಗೆ ಉಪಯೋಗ ಆಗಲ್ಲ. ನಮ್ಗೆಲ್ಲ ಮಣಕಗಳೆಲ್ಲ ಮೇಲಕ್ಕೆ ಹೋಗ್ತಾವ, ಅವು ಇದ್ರಾಗ ಹಾಕ್ತಿವಿ. ಈ ತರ ಮೇವು ಹಾಕ್ತಿವಿ, ಖುಲ್ಲ ಇಡ್ತೀವಿ. ಅವು ಎಲ್ಲ ಇದ್ರಲ್ಲಿ ಬಿಟ್ಬಿಡ್ತೀರಾ? ಹಾ, ಇದ್ರಲ್ಲಿ ಬಿಡ್ತೀವಿ, ನೋಡ್ಕೋರಿ. ಅಂದ್ರೆ ಮೇಯಕ್ಕೂ ಬಿಡ್ತೀರಾ ಸರ್ ತಾವು? ಹಾ, ಮೇಲಕ್ ಬಿಡ್ತೀವಿ. ಇದ್ರಲ್ಲಿ 2-2.5 ವರ್ಷದ ಒಳಗಡೆ ಎಲ್ಲ ಇದ್ರಲ್ಲಿ ಹಾಕ್ತಿವಿ. ಈ ತರ ನಾವು ಈ ಮೇವು ಹಾಕಿಡ್ತೀವಿ. ಅವು ಚಂಜಿಕೆಲ್ಲ ಮೇಯ್ದು ಬಂದು ಮೇವು ತಿಂತಾವ್. ಒಟ್ಟು ಎಲ್ಲಾ ಹಸುಗಳು ಇಲ್ಲಿ ಬಿಟ್ಬಿಡ್ತೀರಾ ಸರ್? ಇಲ್ಲ, ನಾವು ಒಂದೊಂದು ಸೆಕ್ಷನ್ ಮಾಡಿದೀವಿ. 2 ವರ್ಷದ ಒಳಗಡೆ ಈ ಸೆಕ್ಷನ್ದಲ್ಲಿ, 2 ವರ್ಷ ಮೇಲ್ಗಡೆ ಇದ್ದಿಂದು ಇದು ಸೆಕ್ಷನ್ದಲ್ಲಿ, ಅಚ್ಚಕ್ ಸೆಕ್ಷನ್ ಅದು ಹೊರಗಡೆ ಸೆಕ್ಷನ್. 2 ವರ್ಷ ಮೇಲ್ಗಡೆಯಿಂದೆಲ್ಲ ಈ ಸೆಕ್ಷನ್ದಲ್ಲಿ, ಈ ಸೆಕ್ಷನ್ ಅಲ್ಲಿ ಸರ್. ಲಾಸ್ಟ್ ಇಂದ ಯಾವ ಹಿಂಗೆ ಹೊರಿ ಒಳಗೆ ಗಬ್ಬಾಗುತ್ತೆ ಆ ಕಡೆ ಸೆಕ್ಷನ್ ಸರ್. ಈ ತರ ಸೆಕ್ಷನ್ ಮಾಡ್ಕೊಂಡು ಮಾಡ್ತೀವಿ. ಇದ್ರೆಲ್ಲ ಕುಲ್ಲ ಅಡ್ಯಾಡ್ಕೋತಾನೆ ತಿಂತಾವು. ಇಲ್ಲೇನ್ ಕಟ್ಟಂಗಿಲ್ಲ ನಾವು. ಯಾಕೆ ಮಾಡಿದ್ವಿ ಸರ್ ಇದನ್ನ? ಇದು ಯಾಕೆ ಮಾಡಿದ ಅಂದ್ರ ಅವ್ದು ಇಷ್ಟ ಇದ್ದಂಗೆ ಅವು ಜಾಲಿಯಾಗಿ ಓಡಾಡ್ಕೊಂಡು ತಿಂದು ಇರ್ಲಿ ಅಂತ ಹೇಳಿ ಈ ಟೈಪ್ಸ್ ಓಪನ್ ಎಲ್ಲ ಸಿಸ್ಟಮ್ ಆರಾಮಾಗಿ ಎಲ್ಲಿ ಅದ್ರ ಮನ್ಸು ಬಂದಿರ್ತದೆ ಅಲ್ಲಿ ತಿಂದಿರ್ತದೆ. ಆರಾಮಾಗಿ ಅದ್ರ ಪಾಡಿಗೆ ಅದು ಎಲ್ಲ ಮೇವು ಹೊಟ್ಟೆ ತುಂಬ ತಿಂದು ಮಲ್ಕೊಂಡು ಕುಂತ್ಕೊಂಡು ಬಿಡ್ತದೆ. ಆ ಉದ್ದೇಶದಿಂದ ಈ ಕರುಗಳಿಗೆಲ್ಲ ಸಪ್ರೇಟ್ ಇರ್ಲಿ ಅಂತ ಹೇಳಿ ಈ ಟೈಪ್ ಮಾಡಿದ್ವಿ. ಇದು ನಮ್ದು ಉದ್ದಕ್ಕೆ 100 ಫೀಟ್ ಇದೆ, ಅಡಲಕ್ಕೆ 30 ಫೀಟ್ ಇದೆ. ಒಟ್ಟು ಈ ಕಂಫರ್ಟ್ ಆ ಕಂಫರ್ಟ್ ಒಟ್ಟು ಎಷ್ಟು ಹಸುಗಳು ಇರ್ತವೆ ಸರ್? ಈ 3 ಕಂಫರ್ಟ್ ಇದೆ. ಟೋಟಲ್ 120 ಇದೆ. ಲಾಸ್ಟ್ ಒಂದು 20 ಇದೆ. 120ದಲ್ಲಿ ಎಲ್ಲ ಸೇರಿ ಒಂದು 70-80 ಇರ್ತವೆ. ಎಲ್ಲ ಕುಲ್ಲ ಹಾಕ್ತಿವಿ. ಇರ್ದಾಗ ಒಂದು 25-30, ಅರ್ಧ ಒಂದು 30-35, ಅರ್ಧ ಒಂದು 20 ಈ ಟೈಪ್ ಹಾಕ್ತಿವಿ. ಈ ಕರುಗಳು ಕೊಡೋದಾದ್ರೆ ರೇಟ್ ಏನ್ ಕೊಡ್ತೀರಾ ಸರ್? ಕರುಗಳು ಕೊಡಲ್ಲ ಕೇಳ್ತೀರಾ ಸರ್? ಕರುಗಳು ಯಾಕೆ ಕೊಡಲ್ಲ ಅಂತ ನಾನು ಹೇಳಿದೀನಿ ವಿಡಿಯೋದಲ್ಲಿ. ಹೌದು, ಕರುಗಳೇ ನಾವಿಟ್ಟು ಸಾಕಣೆ ಮಾಡಿ ದೊಡ್ಡ ಮಾಡಿ ಅವಕ್ಕ ಗಬ್ಬ ಹಾಕ್ಸಿ ಹಾಲು ಕುಡ್ಲಕ್ಕೇನು ಈತಾವಂತಲ್ಲ, ಅವಾಗ ಏನದಲ್ಲ ನಾವು ಮಾಡಿದ್ರೆ ನಮ್ಗೆ ಏನದಲ್ಲ ಆಕಳು ನಮಗೆ ಕೊಟ್ಟಂಗ ಆಗ್ತದ. ಎದುರಿನವ್ರಿಗೆ ಆಕಳದ ಪ್ರಯೋಜನ ಆಗುತ್ತೆ. ಅವಾಗ ದುಡ್ಡು ಹೆಚ್ಚು ಕೊಟ್ರು ಅವ್ರಿಗೆ ಬಿ ಏನು ತೊಂದರೆ ಆಗಲ್ಲ. ಈ ಕರಿವಿಗೆ ಏನಪ್ಪಾ 30,000 20,000 ಅಂತಾರ. ನಿಮ್ ಬೇಡಪ್ಪ 20-30 ಸಾವಿರ ಕೊಡೋದು, ಅಲ್ಲ 50-60 ಸಾವಿರಕ್ಕೆ ಆಕಳು ಸಿಗ್ತಾವ ಆಕಳೇ ಹೋಯ್ರಿ ಅಂತ ಕೊಡ್ತೀನಿ. ಅವರು ಸಂತೋಷವಾಗಿ ಆಕಳು ತಗೊಂಡು ಹೋಗ್ತಾರ. ಇಲ್ಲಾಂದ್ರ 20-30 ಸಾವಿರ ಕರು ಈಟೆ 2 ವರ್ಷದಿಂದ ಅಂತಾರ. ಇದು ನಾವು ನೀರ್ ಕುಡ್ಲಕ್ಕ ಹೌಸ್ ಮಾಡಿದೀವಿ. ಆಕಳುಗಳೆಲ್ಲ ಮೇಯ್ದು ಬಂದು ಇಲ್ಲಿ ನೀರು ಕುಡಿತಾವ. ಸೈಜ್ ಏನಿದೆ ಸರ್ ಇದು? ಸೈಜ್ ಇದೆ ಒಂದು 70-80 ಇರ್ಬೋದು. ಒಂದು ಉದ್ದ 70-80 ಅಡಲ್ಕೊಂದು 4-5 ಫೀಟ್ ಇದೆ. ಇದು ಸ್ವಂತ ಜಮೀನ್ ಸರ್ ಇದು? ಹಾ, ಸ್ವಂತ ಜಮೀನೇ. ಇದು ಆಕಳು ಹಾಲು ಕೂಡ ಆಕಳುಗಳಿಗೆ ಇದು ಶೆಡ್ ಮಾಡಿದೀವಿ. ದವಣಿ ಅದು ಮಾಡಿ ಕಟ್ಟಿ ಹಾಕ್ತಿವಿ. ಹಾಲು ಹಿಂಡಬೇಕಲ್ಲ, ಕಟ್ಟಿ ಹಾಕಿ ಇದು ಮಾಡ್ತೀವಿ. ಇದು ಕುಲ್ಲ ಓಡಾಡ್ಲಕ್ ಮಾಡ್ಲಕ್ಕ ತಿಂದು ಮೇವುತ್ತಿಲ್ಲ ಅಂತ ಅದು ಓಪನ್ ಶೆಡ್ ಇಟ್ಟಿವಿ. ಈಗ ಹೊರಗಡೆ ಬಿಡ್ತೀರಾ ಸರ್ ಮೇಯಕ್ಕೆ? ಹಾ, ಹೋಗ್ತಾವ. ಅಷ್ಟೇನ ಸರ್? ಮಳಿ ಇರ್ಲಾರ್ದಾಗ ಬಿಟ್ಟಿರ್ತೀವಿ. ಹಾಲಿಗೆ ಹೋಗ್ತಾವ, ಮೈದ್ ಬರ್ತಾವ. ಇವ್ ನಮ್ಮ ಮಣಕಗಳು ಅವು ಕುಲ್ಲ ಇದ್ದೀವಿ ಅಂತ ಕಂಪಲ್ಸರಿ ಬಿಡ್ತೀವಿ. ಇಡೀ ದಿನ ಮೈದೆ ಬರ್ತಾವ. ಇಡೀ ದಿನ ಮೈದ್ ಬಂದ್ಮ್ಯಾಗ ಸಂಜೆಗೆ ನಾವ್ ಏನ್ ಮಾಡ್ತೀವಿ, ಮೇವು ಹಾಕ್ತಿವಿ. ಈ ಹಾಲಿನ ಮಧ್ಯಾಹ್ನಕ್ಕೆ ಹಿಂಡಬೇಕಾಗ್ತದೆ 4 ಗಂಟೆಗೆ ಅಂತ ಹೇಳಿ ನಾವು ಕಟ್ಟಿ ಹಾಕಿ ಮೇವು ಹಾಕಿ ಇದು ಮಾಡ್ತೀವಿ. ಮುಂಜಾನೆ ಒಂದು 2-3 ತಾಸು ಬಿಡ್ತೀವಿ. ಯಾವಾಗ ಮಳಿ ಇರಲ್ಲ ಅಂದ್ರೆ 4-5 ತಾಸು ಮೇಯ್ತಾವ. ಸರ್, ಬಿಟ್ಟು ಮೇಯ್ಸೋಕು ಕಟ್ಟಿ ಮೇಯ್ಸೋಕು ಏನು ವ್ಯತ್ಯಾಸ ಸರ್? ಈಗ ಯಾವುದೇ ಆಗ್ಲಿ ನಾವು ಪ್ರಾಣಿ ಏನಿದೆ ಆಕಳು ದೇಶಿ ಅಂದಾಗ ಅವು ಬಿಟ್ಟು ಮೇಯ್ಸ್ರ ಅವು ನಮ್ಗ ಬಿಸಿಲೇನು ಬೇಕಲ್ಲ, ಅದು ಸೂರ್ಯಕೇತು ನಾಡಿ ಅಂತ ಹೇಳಿ ಅದಕ್ಕೆ ಇರುತ್ತೆ. ಸೂರ್ಯನಾಡಿ ಅನ್ನೋದ್ರಿಂದ ಬಿಸಿಲಿಂದು ಇದರಿಂದ ಹಾಲಿಂದು ಉತ್ಪಾದನೆಗೆ ಸಹಾಯ ಆಗುತ್ತೆ. ಆಕಳು ಆರೋಗ್ಯವಾಗಿರುತ್ತೆ. ಎಲ್ಲ ವಿಟಮಿನ್ ಡಿ ಅಂತಾರಲ್ಲ, ಅದು ನಮ್ಗೆ ಮನುಷ್ಯರಿಗೆ ಬೇಕಲ್ಲ, ಅದೇ ತರ ಜಾನುವಾರಿಗೂ ಬೇಕಾಗಿರುತ್ತೆ. ಕಂಪಲ್ಸರಿ ನಾವು ಬಿಟ್ಟರು ಸರಿಯಾಗಿ ವಾತಾವರಣದ ಓಡಾಡಿ ವಾಕಿಂಗ್ ಹೆಂಗ್ ನಾವು ಮಾಡ್ತೀವಿ ಆ ಟೈಪ್ ಅವನು ಓಡಾಡಿ ಯಾವ ತಪ್ಪಲು ಏನೋ ತಿಂದು ಬಂದಿರ್ತಾವ, ಯಾವ ತಪ್ಪಲು ಏನ್ ಪೋಷಕಾಂಶ ಇರುತ್ತೆ ಅಂತಂದು ನಮಗ್ ಗೊತ್ತಿರಲ್ಲ. ಆದ್ರೆ ಆಕಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ತಪ್ಪಲೇ ತಿಂತದ, ಯಾವ ಸಿಕ್ಕಿಂದ ತಿಲ್ಲಕ್ ಹೋಗಲ್ಲ. ಅದಕ್ಕೆ ಏನ್ ಬೇಕು, ಅದು ಬಾಯಿಗೆ ಏನ್ ರುಚಿ ಬೇಕು, ಯಾವ್ದು ತಿನ್ಬೇಕಂತ ಹೇಳಿ ಅದಕ್ಕೆ ಪ್ರಾಣಿಗೆ ಬಾಳ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ತಿಂದು ಬರಲ್ಲ ಅಂತೇಳಿ ಯಾವಾಗ್ಲೂ ದಿವಸ ಕಂಪಲ್ಸರಿ ಬಿಡ್ತೀವಿ. ಮಳೆ ಬಿದ್ದಾಗ ಆಟೆ ಬಿಡಂಗಿಲ್ಲ. ಓಕೆ ಸರ್. ಈಗ ಒಟ್ಟು ಎಷ್ಟು ಕರುಗಳಿದೆ ಸರ್? ಈಗ ಕರುಗಳು ಈಗ ಹಾಲು ಕೊಡೋ ಕರುಗಳು ಒಂದು 30-35 ಇವೆ. ಹೌದು, ತೋರಿಸ್ತೀನಿ ಬರ್ರಿ ಸೆಕ್ಷನ್. ಇಮಿಡಿಯೇಟ್ ಹಾಲು ಕೊಡೋದು ಬಿಡ್ತಾವ, ಬಿಡೋಣ ಅವಕ್ಕೊಂದು ಸೆಕ್ಷನ್ ಸೆಪರೇಟ್ ಮಾಡ್ತೀವಿ.
ಓ ಇದರಲ್ಲಿ 2 ಕಂಪೌಂಡ್ ಮಾಡಿದ್ರ ಸರ್? ಇವು ಈಗ ಇವೆಲ್ಲ ಹಸು ಕರುಗಳೆಲ್ಲ ಹಾಲು ಕೊಡವು. ಇವೆಲ್ಲ ಸರ್ ಇವು ಹಾಲು ಕೊಡೋ ಕರುಗಳ ಸೆಕ್ಷನ್ ಸೆಪರೇಟ್. ಸರ್ ಈಗ ಹಾಲು ಇಮಿಡಿಯೇಟ್ ಬಿಟ್ಟಿದ ನಂತರ ಇದ್ರಾಗ ಹಾಕ್ತಾ ಹೋಗ್ತಿವಿ. ಹೆಂಗ್ ಹಾಲು ಬಿಡ್ತಾವ ಅರ್ದಾಗ ಹಾಕ್ತಾ ಹೋಗ್ತಿವಿ. ಅವು ಹಾಲು ಬಿಟ್ಟಿದ ಕರುಗಳು ಸೆಪರೇಟ್ ಸೆಕ್ಷನ್. ಸಪರೇಟ್ ಸರ್ ಇದಕ್ಕೆಲ್ಲ. ಬನ್ನಿ ಈ ಕರು ಗೀರ್ ಎತ್ತು ನಾವು ಏನ್ ಮೇವ್ ತರ್ತೆ ಅಂತ ಹೇಳಿದೇವಲ್ಲ, ಹೌದೌದು ಇದೇ ಗೀರ್ ಎತ್ತು ನೋಡಿ. ಇದು ಇದೆ ಇಲ್ಲಿ ಬರ್ರಿ. ಇವು 2 ಇವೆ. ಇವು ನಾವು ಇದೇ ಎತ್ತುಗಳಿಂದ ಮೇವ್ ತರ್ತೀವಿ. ಈಶಪ್ಪ ಆ ತಾಯಿ ಬಿದ್ದಿನ ಚಂದ ಮ್ಯಾಲ ಹಾಕ್. ಈ ಎತ್ತುಗಳಿಂದ ಮೇವ್ ತರ್ತೀವಿ. ಇವು ಇನ್ನೇ 2 ಈಗ ಇಲ್ಲಿ ಸಣ್ಣ ಈಗ ರೆಡಿ ಮುಂದ್ ಮಾಡೋದು ಇವ್ ಮತ್ತೆ ಇವನು ಇನ್ನೊಂದು 6 ತಿಂಗಳ ವರ್ಷನಾಗ ಬರ್ತಾವ. ಇದೇ ತರ ಇನ್ನ ಹೋರಿಗಳು ಹೋಗಿ ಮೇಲಕ್ ಹೋಗ್ಯಾವ. ಸರ್ ಈಗ ನಾನು ಈ ಹಸುಗಳನ್ನ ಇದು ಎತ್ತುಗಳನ್ನ ಕೊಡ್ಬೇಕಂದ್ರೆ, ಜೋಡಿ ಎತ್ತು ಕೊಡ್ಬೇಕಂದ್ರೆ ಏನ್ ರೇಟಿಗೆ ಹೋಗ್ಬೋದು ಸರ್? ನಾವು ಇಲ್ಲಿವರೆಗೆ ಯಾವ್ದು ಹೋರಿ ಕೊಟ್ಟರು 40-50 ಸಾವಿರ ಒಂದು ಕೊಟ್ಟಿದೀವಿ. ಯಾರು ಬಂದ್ರು ಒಯ್ದ್ರು 40-50 ಸಾವಿರಕ್ಕೆ ಒಂದು ಒಯ್ದಿದ್ದಾರೆ. ಅಂದ್ರೆ ಬರೋ ಹೋರಿಗಳು 1 ಲಕ್ಷ ಇದ್ದಂಗೆ, 1-1.5 ಲಕ್ಷ ಇದ್ದಂಗೆ. 1 ಲಕ್ಷ ಸುತ್ತಮುತ್ತ ಆಗ್ತಾವ. ಇಲ್ಲ ಯಾವಾರ ಹಿಂಗ್ ಹೋರಿಗಳು ಸಣ್ಣ ಬೇಕಂದ್ರ 15-20 ಸಾವಿರಕ್ಕೂ ಕೊಡ್ತೀವಿ. ಈಗ ಮಲಿ ಬಿಟ್ಟಿರ್ತಾವ, ಯಾರ ನಾವು ಒಯ್ತೀವಪ್ಪ ಅಂತಾರ, ಅಂತವ್ರು ಕೊಡ್ತೀವಿ ನಾವು. ಅಷ್ಟೇನ್ ಜಾಸ್ತಿ ನಾವು ಹಿಂಗ್ ಇಷ್ಟು ದುಡ್ಬೇಕು ಅಷ್ಟು ದುಡ್ಬೇಕಂತ ಹೋರಿಯಲ್ಲಿ ಏನು ಬಾಳ ಇದು ಮಾಡಲ್ಲ. ಯಾಕಂದ್ರೆ ಅವ್ರು ವ್ಯವಸಾಯದಾರರು ಒಯ್ದು ಬೆಳೆಸ್ಕೊಂಡು ಕೆಲ್ಸಕ್ ಮಾಡ್ಕೋಬೇಕಂತ ಇರ್ತಾರಲ್ಲ, ಆ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಕಡಿಮೆ ರೇಟಿಗೆ ಕೊಡ್ತೀವಿ ಹೋರಿಗಳು. ಆಕಳ ಮಾತ್ರ ಒಂದ್ ರೇಟ್ ಫಿಕ್ಸ್. ಆಕಳುಗಳಿಗೆ ಜಾಸ್ತಿ ರೇಟ್ ತಗೋತೀವ್ರಿ. ಯಾಕಂದ್ರೆ ಹಾಲು ಅವ್ರು ಕಮರ್ಷಿಯಲ್ ಒಯ್ದು ಯೂಸ್ ಮಾಡ್ತಾರ ಅಂತ ಹೇಳಿ. ಹೋರಿಗಳು ಪಾಪ ವ್ಯವಸಾಯಕ್ಕೆ ಹೋಯ್ತಾರಲ್ಲ, ಅದ್ ಉದ್ದೇಶಕ್ಕೆ ನಾವು ಕಡಿಮೆ ರೇಟಿಗೆ ಕೊಡಮಿ. ಒಂದ್ ಈ ಕಡೆ ನಮ್ ಭಾಗಕ್ಕೂ ಗೀರ ಹೋರಿಗಳು ಎತ್ತುಗಳು ಕೆಲ್ಸಕ್ಕೆ ಬರ್ತಾವ ಅಂಬೋದು ನಾಲೆಜ್ ಬರ್ಬೇಕಲ್ಲ ರೈತರಿಗೆ ಅಂತ ಹೇಳಿ ನಾ ಕಡಿಮೆ ರೇಟಿಗೆ ಆದಷ್ಟು ಮೋಟಿವೇಟ್ ಮಾಡ್ತೀನಿ ಹೋರಿಗಳದು. ಇದು ಒಣ ಹುಲ್ಲು, ನಮ್ದು ಕಳಿವೆ ಹುಲ್ಲು ಅಂತಾರಲ್ಲ, ಈ ಟೈಪ್ ನಾವು ಬಣವಿ ಮಾಡ್ತೀವಿ. ಮತ್ತ ಆ ಕಡೆ ಕಳಿಕಿವಿ ಎಲ್ಲ ಮಾಡಿ ಈ ತರ ಜೋಪಾನವಾಗಿ ಇಡ್ತೀವಿ. ಮಳೆಗಾಲದಲ್ಲಿ ಹಾಳಾಗ್ಬಿಡ್ತೀವಿ. ಈಗ ವರ್ಷಕ್ಕೆ ಎಷ್ಟು ಮೇವು ಬೇಕಾಗತ್ತೆ ಸರ್? ನಮ್ಗೆ ಹಿಂಗೆ ತಗೋತಾನೆ ಇರ್ತೀವಿ. ಒಂದು 40-50 ಟ್ರಾಕ್ಟರ್ ಏನಂತಾರ ಕಳಿಕಿ, ಒಂದು ಇವು ನಮ್ದು ಕಳಿವೆ ಹುಲ್ಲು ಒಂದು ತರಿಸ್ತೀವಿ. ಒಂದು ಏನೋ ಬಿಂಡಿ ಮಾಡ್ತಾ ಇದಾರೆ ಈಗ, ಒಂದು 1000-1200 ಬಿಂಡಿ ತರಿಸ್ತೀವಿ. ಸರ್ ಈಗ ಕೆಲವೊಬ್ರು ಸಾಮಾನ್ಯ ತೊಗರಿ ಹೊಟ್ಟು ತಗೋತೀವಿ, ಇನ್ನ ಕಡ್ಡೆ ಹೊಟ್ಟು ತಗೋತೀವಿ. ಈಗ ಕೆಲವೊಬ್ರು ಸಾಮಾನ್ಯ ಪ್ರಶ್ನೆ ಅಂದ್ರೆ, ಒಂದ್ ಹಸು ಎಷ್ಟು ಹುಲ್ಲು ಅಥವಾ ಎಷ್ಟು ಮೇವು ತಿನ್ನುತ್ತೆ ಅಂತ ಸರ್? ಈ ಗೀರ್ ಹಾಕೊಂಡು ನೋಡ್ರಿ, ನಮ್ಮಲ್ಲಿ ಮೈದ್ ಬಂದಿರ್ತಾವಲ್ಲ, ನಾವು ಬಹಳ ಕಡಿಮೆ ಹಾಕ್ತಿವಿ, ಒಂದು 10-15 ಕಿಲೋನೇ ಹಾಕಿರ್ತೀವಿ. ಬಟ್ ನೀವು ಎಲ್ಲೇ ಕೊಟ್ಟಿಗೆಯಲ್ಲೇ ಕಟ್ಟಿ ಮೇಯಿಸ್ಬೇಕಂದ್ರೆ 20-25 ಕಿಲೋ ಬೇಕ್ರಿ. ಬೇಕು ಸರ್. 20 ಕಿಲೋ ಎವರೇಜ್ದಾಗ 20 ಕಿಲೋ 25 ಕಿಲೋ ಬೇಕು. ತಿಂತವ್ರ ಒಂದು ಸ್ವಲ್ಪ ಹೆಚ್ಚು ತಿಂತಾವ, ಕಮ್ಮಿ ತಿಂತಾವ. ನೀರಿನ ವ್ಯವಸ್ಥೆ ಎಲ್ಲ ಯಾವ ತರ ಮಾಡ್ತೀವಿ? ನೀರ್ ನಾವೇನು ಕುಡಿಸ್ತೀವ್ರಿ, ಇಲ್ಲಿ ಕಟ್ಟಿ ಹಾಕಿದಾಗ. ಇಲ್ಲ ಅಂತಂದ್ರೆ ಬಿಡ್ತೀವಿ, ಹೌಜಿ ಕುಡಿತಾವ. ಮೇಲಕ್ಕೆ ಹೋದ ಅಂದ್ರೆ ಹೊರಗಡೆ ಕುಡಿದು ಬರ್ತಾವ. ಮಳೆ ಬಿದ್ದಾಗ, ಮಳೆ ಬೀಳಿಲ್ದಾಗ ಅಂತಂದ್ರ ನಮ್ಮೆಲ್ಲ ಹೌಜಿಗೆ ಬರ್ತಾವ, ಮೇಯ್ದು ಬಂದು ಕುಡಿತಾವ. ಸರ್ ಒಟ್ನಲ್ಲಿ ಆಗೋದಾದ್ರೆ ಮೇಂಟೆನೆನ್ಸ್ ಯಾವ ತರ ಮಾಡ್ಕೋಬೇಕು, ಯಾವ ತರ ಇಟ್ಕೋಬೇಕು? ಸಿಂಪಲ್ ನೋಡ್ರಿ, ನಾವು ಅಗ್ರಿಕಲ್ಚರ್ ನಮ್ಗೆ ಫಾರ್ಮರ್ ಇದ್ದೀವಿ ಅಂದ್ಮ್ಯಾಕ ಆ ಅನುಭವ ಇರೇ ಇರುತ್ತೆ. ಅದೇ ಸೇಮ್ ನಾವೇನದಲ್ಲ, ಇದ್ರಲ್ಲಿ ಏನು ಡಿಫ್ರೆಂಟ್ ಏನಿಲ್ಲ. ಹಾಲು ಕರಿಲಿಕ್ಕೆ ಕಲಿಬೇಕು, ಹಾಲು ಹಿಂಡ್ಲಕ್ಕೆ ಬರಬೇಕು. ಮೇನ್ ಅಂದ್ರೆ ಹಾಲು ಹಿಂಡೋದು ಬಿಟ್ಟು ಉಳಿದಿನ ನಮ್ಮ ಜಾನುವಾರುಗಳು, ನಮ್ದೇನು ಈ ನಮ್ಮ ಹಳ್ಳಿ ಭಾಗದಾಗ ಮೊದಲಿನಿಂದ ಏನು ಆಕಳುಗಳು, ಎಮ್ಮಿಗಳು ಅಥವಾ ಎತ್ತುಗಳೇನು ಮಾಡಿದ್ರಲ್ಲ, ಅದನ್ನೇ ಮೇವು ಹಾಕೋದು, ಅದೇ ಲಾಲನ ಪಾಲನ. ಅದರಲ್ಲಿ ಏನು ಈ ಗೀರಾಕಳು ಡಿಫ್ರೆನ್ಸ್ ಲಾಲನ ಪಾಲನ ಇಲ್ಲ. ಬೇಕಾಗಿದ್ದೊಂದು ಹಾಲು ಹಿಂಡ್ಲಕ್ಕೆ ಕಲಿಬೇಕು. ಹಾಲು ಹಿಂಡ್ಲಕ್ಕೆ ಬರಲಿಲ್ಲ ಅಂತಂದ್ರೆ ಅದು ಉಪಯೋಗ ಆಗಲ್ಲ. ತಂದು ಹಾಲು ಹಿಂಡ್ಲಕ್ಕೆ ಕಲಿಬೇಕು. ಇಲ್ಲ ಅಂತಂದ್ರೆ UP ಬಿಹಾರ್ ಕಡಿನ ಜನ ಹಾಲು ಹಿಂಡ್ಲಕ್ಕೆ ಸಿಗ್ತಾರ, ಅವ್ರಿಗೆ ನೀವು ಇಟ್ಕೋಬೇಕು ಕೆಲಸಕ್ಕೆ. ಆ ತರ ನೀವು ಸೆಟ್ ಮಾಡ್ಕೋಬೇಕು ಆಗುತ್ತೆ. ಸರ್ ಈ ಕೊನೆಯದ ಪ್ರಶ್ನೆ ಕೇಳಿದ್ರೆ, ಯಾರಾದ್ರೂ ಗಿರ್ ಹಸು ಸಾಕ್ಬೇಕಪ್ಪ ನಾನು ಅನ್ನೋರಿಗೆ ನಿಮ್ಗೊಂದು ಕಿವಿ ಮಾತೇನು ಸರ್? ನಾವೊಂದು ಸಿಂಪಲ್ ಆಗಿ ಹೇಳ್ತೀನಿ, ಇದಕ್ಕೆ ಕ್ರಿಟಿಕಲ್ ಏನು ಇಲ್ಲ. ಫಸ್ಟ್ ನಿಮಗೆ ನಮ್ಮ ಫಾರ್ಮರ್ ಅಂದ್ರೆ ರೈತ ಆಗಿ ಇದ್ದಿಂದ ಅನುಭವ ಬೇಕು. ರೈತ ಆಗಿ ಇದ್ದಿಂದ ಅನುಭವ ಇಲ್ಲ, ನೀವು ಹೊಸದಾಗಿದ್ದೀರಿ, ನಾನು ಮಾಡಬೇಕಂತ ನಿಮ್ ಛಲ ಇದೆ ಅಂದ್ರೆ, ನೀವು ಅನುಭವ ತಗೋಬೇಕಂದ್ರೆ ಫಸ್ಟ್ ಲ್ಯಾಂಡ್ದಲ್ಲಿ ಬೆಳೆ ಹಾಕಿದ್ರೆ ಹೆಂಗೆ ಬೆಳೀತದ ಅದು ತಗೋಬೇಕು. ಫಸ್ಟ್ ಲ್ಯಾಂಡ್ದಲ್ಲಿ ಅಂದ್ರೆ ಜಮೀನಲ್ಲಿ ಹುಲ್ಲುಗಳು ಹಾಕ್ಬೇಕಂದ್ರೆ ಹೆಂಗೆ ಹಾಕ್ಬೇಕಪ್ಪ. ಯಾಕಂದ್ರೆ ಹುಲ್ಲು ಹಾಕೋದೇ ಗೊತ್ತಿಲ್ಲ, ಬೀಜ ಹಾಕ್ಬೇಕಾ ಏನು ಕಡ್ಡಿ ಹಚ್ಬೇಕಾ ಅದೇ ಗೊತ್ತಿಲ್ಲ. ಹುಲ್ಲು ಅಂದ್ರೆ ಹೆಂಗಿರ್ತದ ಅಂದ್ರೆ ಉಪಯೋಗ ಇಲ್ಲ. ಫಸ್ಟ್ ನೀವು ಹುಲ್ಲು ಹಾಕಿ ಬೆಳೆಸ್ಬೇಕು ಹೆಂಗೆ ಅಂತಂದು ಅದು ಅನುಭವ ಫಸ್ಟ್ ತಗೋಬೇಕು. ಎರಡನೇ ಅನುಭವ, ಆಕಳು ಕಟ್ತೀನಿ ಅಂದ್ರೆ ಅದು ಏನೇನು ಮೇವು ತಿಂತದಪ್ಪ ಅಂದ್ರೆ ಹಸಿದು ತಿಂತದ, ಒಣಗಿದ ತಿಂತದ ಅಂತ ಅದೊಂದು ಅನುಭವ ತಗೋಬೇಕು. ಮೂರನೇ ಅನುಭವ, ಆಕಳು ತರ್ಲಕ್ಕ ನೀವು ಗಿರೆ ತರ್ರಿ, ಸೈವಾಲೆ ತರ್ರಿ, ಯಾವುದೇ ವೆರೈಟಿ ಆಕಳು ತರ್ರಿ, ಎಲ್ಲಿ ಸಿಗ್ತಾವ ಅದು ಅನುಭವ ತಗೋಬೇಕು. ನಂತರ ಹಿಂಗೆ ಎಲ್ಲ ಎಲ್ಲೆಲ್ಲಿ ಆಕಳು ಅವ ನಮ್ಮ ಭಾಗ ಕಟ್ಟ್ಯಾರ ಎಲ್ಲೆಲ್ಲಿ, ಅಲ್ಲಿ ಹೋಗಿ
ಫಾರ್ಮ್ಗಳು ವಿಸಿಟ್ ಮಾಡಬೇಕು, ಅಲ್ಲಿ ಏನೋ ಒಂದು ಅನುಭವ ತಗೋಬೇಕು. ಅದರ ನಂತರ ನೀವು ಆಕಳು ತರಬೇಕು ಹೊರತು ಇದೆಲ್ಲ ಅನುಭವ ತಗೊಲಾರದೆ ಸುಮ್ಮನೆ ನಾನು ಹೋದೆ ದುಡ್ಡಿದೆ ಅಂತೇಳಿ ಆಕಳು ತಂದೆ, ಮೇವು ಇಲ್ಲ ಜಮೀನಲ್ಲಿ, ಅಲ್ಲಿ ಮೇವು ತಂದೆ ಇಲ್ಲಿ ಮೇವು ತಂದೆ, ಆ ಥರ ಮಾಡಿದ್ರೆ 100% ಹೇಳ್ತೀನಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಅನುಭವ ತಗೋರಿ, ಮೇವು ಹೆಂಗೆ ಬೆಳೆಸ್ಬೇಕು, ಮೇವು ಬೆಳೆಸ್ರಿ ಜಮೀನಲ್ಲಿ, ಎಷ್ಟು ಆಕಳಿಗೆ ಎಷ್ಟು ಮೇವು ಬೇಕಂತೇಳಿ ನಾಲೆಜ್ ಇರಲಿಲ್ಲ ಅಂದ್ರೆ ಕೇಳ್ಕೊರಿ ನಮ್ಮಂಥವ್ರಲ್ಲಿ. ಈಗ ನಾನು ಹೇಳ್ಬಿಡ್ತೀನಿ ಸಿಂಪಲ್ಲಾಗಿ, ನನಗೆ ಗೊತ್ತಿದೆ ಒಂದು 10 ಆಕಳು ಸಾಕ್ಬೇಕಂದ್ರೆ 1.5 ಎಕರೆ 2 ಎಕರೆ ಹಸಿ ಮೇವು ಬೇಕಪ್ಪ. ಒಣಗಿದ ಮೇವು ಎಲ್ಲ ಕಡೆ ಸಿಗುತ್ತೆ, ಕರೆದಿ ಕೊಂಡುಕೊಳ್ಳಿ, ತಂದು ಇಟ್ಟುಕೊಳ್ಳಿ, ಸ್ಟಾಕ ಹಸಿ ಮೇವದಲ್ಲಿ ಮಿಕ್ಸ್ ಮಾಡಿ ಹಾಕ್ರಿ ಅಂತ ಹೇಳಿಬಿಟ್ಟೆ ಅಂದ್ರೆ ಅಷ್ಟು ಸುಲಭವಾಗಿ ನಾಲೆಜ್ ತೊಗೊಂಡ್ರೆ ನಿಮಗೆ ಉಪಯೋಗ ಆಗಲ್ಲ. ನೋಡಬೇಕು, ಹೋಗಬೇಕು, ನೋಡಿ ಮಾಡಿ, ಹಾಂ ಹಿಂಗೆ ಹಾಕ್ತಾರಲ್ಲ ಹಿಂಗಲ್ಲ ನೋಡಿ ಮಾಡಿದ್ರೆ ನೀವು 100% ಸಕ್ಸಸ್ ಆಗ್ತಾರೆ ಸರ್. ಇದ್ರಾಗ ನಾನು ಲಾಭ ಯಾವಾಗ ತಗೋತೀನಿ, ನಷ್ಟ ಯಾವಾಗ ಮಾಡ್ಕೊತೀನಿ ಸರ್? ನಾನು ನಷ್ಟ ಅಂದ್ರೆ ಒಂದೇ ಸಿಂಪಲ್ ಆಗಿ ಹೇಳಿದ್ನಲ್ಲೇ, ನಾನು ನಿಮಗೆ ನಾಲೆಜೇ ಇಲ್ಲ ಮಾಡಿದ್ರಿ ಅಂದ್ರೆ ಕಟ್ಟಿಟ್ಟ ಬುತ್ತಿ ನಷ್ಟ. ಅನುಭವ ತಗೊಂಡು ಮಾಡಿದ್ರಿ ಅಂದ್ರೆ 100ಕ್ಕೆ 100 ಸತ್ಯ ಮಾತಿದು ಲಾಭನೇ ಪಡಿತೀರಿ, ನಿಮ್ಗೆ ನಷ್ಟನೇ ಆಗುದಿಲ್ಲ. ಯಾಕಂತಂದ್ರೆ 3 ರೀಸನ್ ಹೇಳ್ತೀನಿ ನೋಡ್ರಿ. ನೀವು ಆಕಳು ಖರೀದಿ ಮಾಡಿರಿ, ತಂದು ನೀವು ಕೊಟ್ಟಿಗೆಯಲ್ಲಿ ಕಟ್ಟಿರಿ, ಅದಕ್ಕೆ ನಿಮ್ಮ ಜಮೀನಿನಲ್ಲಿ ಮೇವು ಹಾಕ್ಲತ್ತೀರಿ, ಹಾಲು ಹಿಂಡಿ ಮಾರಾಟ ಮಾಡತ್ತೀರಿ, ಸಗಣಿ ನಿಮ್ಮ ಜಮೀನಿಗೆ ಹಾಕ್ತಾ ಇದ್ರಿ, ಬೆಳೆ ಬೆಳೆಸ್ತಾ ಇದ್ರಿ, ಸಗಣಿನಿಂದನೂ ಲಾಭ ಆಯ್ತು, ನಿಮ್ಮ ಜಮೀನಿನಿಂದ ಉತ್ಪಾದನೆ ಮಾಡಿದ್ರಿ, ಹಾಲು ಹಿಂಡಿದ್ರಿ, ಮಾರಾಟ ಮಾಡಿದ್ರಿ, ದುಡ್ಡು ಬಂತು. ಕರು ಮುಂದ ಹೋರಿ ಮಾಡಿದ್ರಿ ಅಥವಾ ಆಕಳೆ ಆಯ್ತು, ಅದ್ರೂ ನೀವು ಲಾಭ ಪಡಿತೀರಿ. ಇಷ್ಟೆಲ್ಲ ಲಾಭನಿದೆ, ನಷ್ಟ ಎಲ್ಲಿದೆ ಹೇಳಿ? ನಿಮ್ಗೆ ಅದು ಮಾಡ್ಲಾಕ ಲಾಲನ ಪಾಲನ ಬರಲಿಲ್ಲ ಅಂದ್ರೆ ನಿಮ್ಗೆ ಮಾಡ್ಲಾಕಾಗಲ್ಲ, ನಷ್ಟ ಆಗ್ತದ್ರಿ. ಯಾವಾಗ ನೀವು ಅದು ತಂದಿದ್ದು ನಡ್ಸ್ಕೊಂಡು ಬೆಳೆಸ್ಕೊಂಡು ಹೋದ್ರಿ ನಿಮ್ಗೆಲ್ಲ ಕಡೆ ಲಾಭನೇ ಕೊಡ್ತದೆ, ನಷ್ಟ ಆಗೋ ಪ್ರಶ್ನೆನೇ ಬರಲ್ಲ. ಸರ್, ಒಂದು ಹಸು ಎಷ್ಟು ಕರು ಕೊಡುತ್ತೆ ಸರ್? ನನ್ನ ಅನುಭವ ಪ್ರಕಾರ ನಾನೀಗ 10 ವರ್ಷ ಹಿಡಿದು ಮಾಡ್ತಾ ಇದ್ದೀನಿ. ಅವಾಗ 10 ವರ್ಷ ಕೆಳಗಡೆ ತಂದಿದ್ದ ಆಕಳ ಇನ್ನಬಿ ನನ್ನ ಬಳಿ ಕರು ಹಾಕ್ತಾ ಇದೆ ಅಂದ್ರೆ ನಾನು ಹೇಳಬಲ್ಲೆ ಈ ಗೀರ್ ಆಕಳು 15ವರೆಗೆ ಮರಿ ಕರು ಕೊಡ್ತವೆ. 15 ಕರುಗಳವರೆಗೆ ನೀವು ಲಾಲನ ಪಾಲನ ಸರಿಯಾಗಿ ಮಾಡಿದ್ರೆ 15 ಕರುಗಳವರೆಗೆ ನಿಮಗೆ ಕೊಡುತ್ತೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ. ಯಾಕಂದ್ರೆ ನಮ್ಮಲ್ಲಿ ಈಗ 10-11 ಕೊಟ್ಟಿದೆ, ಇನ್ನಬಿ ಕೊಡ್ತಾ ಇದೆ ಅಂದ್ರೆ 15 ತಗ ಕೊಡ್ಬೋದಲ್ಲ. ಈಗ ನನ್ನ ಬಳಿ 15 ಆಗಿಲ್ಲ, ನಾನು ಆಲ್ರೆಡಿ ಅಲ್ಲಿ 3-4 ಇದೀನಿ ತಂದಿನಿ, ಅದು ನಮ್ಮಲ್ಲಿ 6-7 ಕೊಟ್ಟಿದೆ, 10-11 ನಮ್ಮಲ್ಲಿ ಆಯ್ತಲ್ಲ, ಇನ್ನ 3-4 ಕೊಡ್ತದಂತ ನಂದೊಂದು ಅನಿಸಿಕೆ. ಸರ್, ಓವರ್ ಆಲ್ ನಾನು ಒಂದು ಆಕಳದಿಂದ ನಾನು ಎಷ್ಟು ಅಮೌಂಟ್ ನಿರೀಕ್ಷೆ ಮಾಡ್ಬೋದು ಸರ್? ಹಾಲಿಂದ ಆಗಿರ್ಬೋದು ಅಥವಾ ಮಾರಾಟದ ಇದಾಗಿರ್ಬೋದು ಸರ್. ಆ ತರ ನಿರೀಕ್ಷೆ ಮಾಡಿ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದೇನು ಕಿವಿ ಮಾತಂತಾರಲ್ಲ ಅದನ್ನ ನಾನು ಹೇಳ್ತೀನಿ. ನಿರೀಕ್ಷೆ ಅಂತೂ ಮಾಡ್ಲಕ್ ಹೋಗ್ಬೇಡ್ರಿ, ಆ ತರ ನಿರೀಕ್ಷೆ ಇಟ್ಕೊಂಡು ಮಾಡ್ಲಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿವರೆಗೆ ಎಲ್ಲಿ ಡೈರಿ ಫೇಲ್ ಆಗಿದೆ, ಪೇಪರ್ ಪೆನ್ ತಗೊಂಡು ನಿರೀಕ್ಷೆ ಅದು ಕ್ಯಾಲ್ಕುಲೇಷನ್ ಆ ತರ ಮಾಡಿ ಫೇಲ್ ಆಗ್ತಾರೆ. ಯಾಕಂದ್ರೆ ಈಗ ಯುವ ಜನತೆಗೆ ಏನಂದ್ರೆ ಯಾವ್ದೊಂದು ಮಾಡಬೇಕಪ್ಪ ಅಂತಾರ, ಮಾಡ್ಲಕ್ ಹೋಗಿ ಗೊತ್ತಿರ್ಲಾರ್ದೆ ಗುರಿ ಇರ್ಲಾರ್ದೆ ಮಾಡಿ ಫೇಲ್ ಆಗ್ತದೆ. ಹಂಗ್ ಮಾಡೋದು ಬೇಡ. ಇಷ್ಟೆಲ್ಲ ವಿಡಿಯೋದಲ್ಲಿ ಹೇಳಿದೀನಿ. ಇದರಲ್ಲಿ ಕೆಲವೊಂದು ಪಾಯಿಂಟ್ ಇದರಲ್ಲಿ ಏನೋದಲ್ಲ, ಮುಖ್ಯವಾದ ವಿಷಯಗಳನ್ನು ಗಮನಕ್ಕೆ ತಗೊಳ್ಳಿ. ಗಮನಕ್ಕೆ ತಗೊಂಡು ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ. ಚಿಂತನೆ ಮಾಡಿದಾಗ ನಿಮ್ಗೆ ಅನುಭವಕ್ಕೆ ಸಹಾಯ ಆಗುತ್ತೆ. ಆ ಗಮನಕ್ಕೆ ತಗೋಬೇಕು ನಾವು ಹೇಳಿದ ಮಾತು. ಅದನ್ನು ಬಿಟ್ಟು ಎಷ್ಟು ಆ ಇನ್ಕಮ್ ನಿರೀಕ್ಷೆ ಮಾಡಬಹುದು, ಎಷ್ಟು ಉಳಿತದ ಅಂತಂದು ಫಸ್ಟೇ ನೀವು ಮಾಡಿದ್ರಲ್ಲ, ನೀವು ನಿರೀಕ್ಷೆ ಮಾಡಿದ್ದು ಒಂದಾಗ್ತದ, ಉಳಿಯೋದು ಒಂದಾಗ್ತದ. ಆಮೇಲೆ ನೀವು ದೃಢಗೆಡ್ತೀರಿ, ದುಡ್ಡೇ ಬರ್ತಾ ಇಲ್ಲಪ್ಪ, ಅದೇನೋ ಯೂಟ್ಯೂಬ್ ನೋಡದೆ ಮಾಡದೆ, ಅವಾಗ ಏನ್ ಮಾಡ್ತೀರಿ, ನಿಮ್ಮ ಮನಸ್ಥಿತಿ ಸರಿಯಾಗಿರಲ್ಲ. ನೀವು ಸೀದಾ ಏನ್ ಮಾಡ್ತೀರಿ, ಕ್ಲೋಸ್ ಮಾಡ್ತೀರಿ. ಕ್ಲೋಸ್ ಮಾಡಿದಾಗ ಸಮಸ್ಯೆ ಏನ್ ಬರುತ್ತೆ ಗೊತ್ತಾ? ಬಂಡವಾಳ ಹಾಕ್ತಿರಿ, ಒಂದು ಮುಂದೆ ತೆಗೆದಾಗ ಅದು ಅಟ್ ಬರಲ್ಲ, ಅದು ನಿಮ್ಗೆ ಸಮಸ್ಯೆ ಆಗ್ತದೆ. ಆ ಸಮಸ್ಯೆಗೆ ಯಾಕೆ ಹೋಗ್ತೀರಿ? ನಿಮ್ದು ಎಷ್ಟು ಅಮೌಂಟ್ ಇದೆಯಲ್ಲ ಅದರಲ್ಲಿ ನೀವು ಹೆಂಗ್ ಮಾಡಬೇಕು ಹೆಂಗಿಲ್ಲ ಅಂತೇಳಿ ಆ ಯೋಚನೆ ಮಾಡಿ. ಅದರಲ್ಲಿ ನೀವು ನಮ್ಮಂತ ಅನುಭವಸ್ಥರ ಬಲ್ಲಿ ಬಂದು ಹೆಂಗ ಏನಂತ ಕೇಳ್ರಿ. ಯೂಟ್ಯೂಬ್ದಾಗ ಹೇಳೋಣ ಹಂಗ್ ಮಾಡಿದ್ರೆ ನಿಮ್ಗೆ ತಿಳಿಯಲ್ರಿ, ಗೊತ್ತಾಗಲ್ಲ. ಅನುಭವ ಮೇನ್ ಅಂತೀರಾ ನೀವು? ಅನುಭವ ಮೇನ್. ಅನುಭವ ತಗೋಬೇಕಂತಂದ್ರೆ ಏನ್ ದೊಡ್ಡ ವಿಷಯ ಅಲ್ಲ, ಬರಬೇಕು, ನೋಡ್ಬೇಕು, ಮಾಡಬೇಕು, ಅನುಭವ ಬರುತ್ತೆ. ಯಾವುದೇ ಆಗ್ಲಿ ಪ್ರಾಕ್ಟಿಕಲ್ ಮಾಡ್ಲಾರ್ದ ಅನುಭವ ಬರಲ್ರಿ. ಹೌದೌದು ಸರ್, ತುಂಬಾ ಉಪಯುಕ್ತ ಮಾಹಿತಿ ಸರ್ ತಮ್ಮಿಂದ. ಧನ್ಯವಾದಗಳು ನಿಮಗೆ. ನಮ್ಮ ಈ ಪ್ಲೇಸಿಗೆ ಬಂದು ಸ್ಥಳಕ್ಕೆ ಬಂದು ವಿಡಿಯೋ ಮಾಡ್ಕೊಂಡು ಜನರಿಗೆ ತಲುಪ್ಲಕ್ಕ ನೀವೇನು ಉದ್ದೇಶಿಸಿರಿ ಅದಕ್ಕೆ ನಾನು ಹೃದಯಪೂರ್ವಕ ಕೃತಜ್ಞತೆ.